ಪತ್ನಿಗಾಗಿ ಹೊಸ ನಿರ್ಧಾರವನ್ನು ತೆಗೆದುಕೊಂಡ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ಥೈಲ್ಯಾಂಡ್ನಿಂದ ಮೋಜು ಮಸ್ತಿಯನ್ನು ಮಾಡಿಕೊಂಡ ದರ್ಶನ್ ರವರಿಗೆ ಈ ಬೆಂಗಳೂರಿನಲ್ಲಿ ಕಾದಿತ್ತು ಹೊಸ ಸೇರ್ಪಡೆ ಅಂತಲೇ ಹೇಳ್ಬೋದು. ಹೀಗಾಗಿ ದರ್ಶನ್ ರವರು ಈ ನೂಕು ನುಗ್ಗಲುಗಳ ನಡುವೆ ಎಲ್ಲರೂ ನೋಡುತ್ತಿದ್ದಾರೆ. ಹಾಗೆ ದರ್ಶನ್ ರವರ ಬಗ್ಗೆ ಮಾತುಕತೆ ನಡೆಯುತ್ತಲೇ ಇದೆ. ಹಾಗೂ ದರ್ಶನ್ ರವರ ಫ್ಯಾನ್ಸ್ ಮೇಲೆ ರಮ್ಯಾರವರ ದೂರು ನೀಡಿರುವಿಕೆ ಹಾಗೂ ಅದರ ಬಗ್ಗೆ ಶಿವಣ್ಣನವರ ಟಾಂಗ್ ಅಂತಲೇ ಹೇಳ್ಬೋದು. ಇದರ ಮಧ್ಯದಲ್ಲಿ ದರ್ಶನ್ ರವರು ತನ್ನ ಪತ್ನಿ ವಿಜಯಲಕ್ಷ್ಮಿಗಾಗಿ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದೇನು ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು ಪತ್ನಿಯನ್ನು ಬಿಟ್ಟು ಎಲ್ಲೂ ಹೋಗದ ಕಾರಣ ಪತ್ನಿಯ ಜೊತೆಯಲ್ಲೇ ಇರುತ್ತಾರೆ. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿಯವರು ಇವೆಲ್ಲ ಕೋರ್ಟ್ ಕೇಸ್ಗಳೆಲ್ಲವೂ ಮುಗಿದರೆ ಸಾಕು ಎನ್ನುವ ರೀತಿಯಲ್ಲಿ ಅಸ್ಸಾಂನ ಕಾಮಾಖ್ಯ ದೇವಾಲಯಕ್ಕೆ ಹಿಂದೊಂದು ಸಲ ಹೋಗಿದ್ದರು. ನಂತರ ಇಂದು ವಿಜಯಲಕ್ಷ್ಮಿಯವರು ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ತಮ್ಮ ಯಜಮಾನರ ಮೇಲಿರುವ ಕೇಸ್ಗಳೆಲ್ಲ ಹೋಗಲಿ ಎಂದು ದೇವರ ಬಳಿ ಹರಕೆ ಹೊತ್ತಿದ್ದರಂತೆ. ಈ ಹರಕೆಯನ್ನು ತೀರಿಸಲು ದರ್ಶನ್ ರವರನ್ನು ಜೊತೆಗೆ ಕರೆದುಕೊಂಡು ಪತ್ನಿ ಮಗನ ಸಮೇತ ಇದ್ದಕ್ಕಿದ್ದಂತೆ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ದರ್ಶನ್ ರವರು ಭೇಟಿಯನ್ನು ಕೊಟ್ಟಿದ್ದಾರೆ. ದರ್ಶನ್ಗಾಗಿ ವಿಜಯಲಕ್ಷ್ಮಿಯವರು ಮಾಡತಿರದ ಕೆಲಸವಿಲ್ಲ. ಪತ್ನಿಗಾಗಿ ದರ್ಶನ್ ರವರು ಹೊಸ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನನಗೆ ಯಾವ ಕೆಲಸವೂ ಬೇಡ, ನನಗೆ ಯಾವುದೂ ಬೇಡ, ಈ ಎಲ್ಲ ಕೋರ್ಟ್ ಕೇಸ್ ಮುಗಿದರೆ ಸಾಕು, ನನ್ನ ಪತ್ನಿ ಜೊತೆ ನಾನು ಆರಾಮಾಗಿ ಇರುತ್ತೀನಿ ಎನ್ನುವ ರೀತಿಯಲ್ಲಿ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ಯಾರು ಏನು ಅಂದುಕೊಂಡರೂ ಪರವಾಗಿಲ್ಲ, ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ಆರಾಮಾಗಿ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮಗೆ ಏನೆನಿಸುತ್ತದೆ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಥ್ಯಾಂಕ್ ಯು.